ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಳೆ ಗಂಡನ ಪಾದವೇ ಗತಿ ಅನ್ನುವಂಥ ಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥ ಭಾವನೆಗಳು ಆ ಪಕ್ಷದ ಹೈಕಮಾಂಡಿಗೆ ಮನವರಿಕೆ ಆಗಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರನ್ನ ದಿಢೀರನೆ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕುಳ್ಳಿರಿಸಿದಾಗ ಆ ಸಮಯದಲ್ಲಿ ಅದು ಏನೋ ಒಂದು ಭಾವಿಸ್ಕೊಂಡಿತ್ತು. ಆದರೆ ಮುಖ್ಯಮಂತ್ರಿಗಳೇ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಜನರೇ ಹೋಗ್ತಾ ಇಲ್ಲ, ಖಾಲಿ ಕುರ್ಚಿಗಳು ಅನ್ನುವಂಥ ಭಾವನೆ ಸಾರ್ವತ್ರಿಕವಾಗಿ ನಾಡಿನ ಜನತೆಗೆ ಮತ್ತು ಹೈಕಮಾಂಡಿಗೂ ಕೂಡ ಮನವರಿಕೆ ಆಗ್ತಾ ಇದೆ ಅನ್ನುವಂಥ ಭಾವನೆಗಳಲ್ಲಿ ಆ ಒಂದು ಹೈಕಮಾಂಡ್ ಈಗ ಕಂಗಾಲಾಗಿದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇವೆ. ಹಾಗಾದರೆ ಆ ವರದಿಗಳ ಫಲಶ್ರುತಿ ಏನಾಗಬಹುದು ಅನ್ನುವಂಥದ್ದನ್ನು ನೀವು ನನ್ನನ್ನು ಕೇಳಿದರೆ ಅದಕ್ಕೂ ಕೂಡ ಹೈಕಮಾಂಡಿನಿಂದಲೇ ಒಂದು ಉತ್ತರವೂ ಕೂಡ ಸಿಕ್ಕಿದೆ ಅನ್ನುವಂಥ ಮಾತುಗಳು ಬರ್ತಾ ಇರೋದನ್ನು ನಾನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಕನ್ನಡ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಮುಖ್ಯಮಂತ್ರಿಗಳಾದ ತರುವಾಯ ಔಪಚಾರಿಕವಾಗಿ ಒಮ್ಮೆ ಸಿದ್ದರಾಮಯ್ಯನವರ ಮನೆಗೆ ಡಿ.ಕೆ. ಶಿವಕುಮಾರ್ ಅವರು ಸಹಪತ್ನಿ ಸಮೇತರಾಗಿ ಹೋಗಿ ಸಹೋದರರ ಜೊತೆಗೂ ಕೂಡ ಹೋಗಿ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟನ್ನು ಕೂಡ ಮಾಡಿ ಬಂದಿರತಕ್ಕಂಥ ವಿಷಯ ನಾಡಿನ ಜನತೆಗೂ ಕೂಡ ಗೊತ್ತು. ಹಾಗಿದ್ದಾಗ ಅವರು ಆಯೋಜನೆ ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅಹಿಂದ ನಾಟಕ ಕರ್ನಾಟಕದ ಮಾಸ್ ಲೀಡರ್ ಅನಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಎಲ್ಲೋ ಒಂದು ಕಡೆ ಈಗಿನ ಸರ್ಕಾರ ಹಾಗೂ ನಾಯಕರು, ಕರ್ನಾಟಕದ ನಾಯಕರು ಅವರನ್ನು ಎಲ್ಲೋ ಒಂದು ಕಡೆ ಮೂಲ ಗುಂಪು ಮಾಡ್ತಾ ಇದ್ದಾರೇನೋ ಅನ್ನುವಂಥ ವಾಸನೆಗಳು ಕೂಡ ನಾಡಿನ ಜನತೆಗೆ, ಅಹಿಂದ ನಾಯಕರಿಗೆ, ಅಹಿಂದ ಸಂಘಟಕರಿಗೆ ಈಗ ಒಂದು ಸಿಟ್ಟನ್ನು ಕೂಡ ತರಿಸಿರ್ತಕ್ಕಂಥದ್ದು ಅದು ಕೂಡ ಸತ್ಯ. ಹಾಗಿರುವಾಗ ದೆಹಲಿ ಹೈಕಮಾಂಡ್ ಈ ಒಂದು ನಿಟ್ಟಿನಲ್ಲಿ ಏನು ಚಿಂತನೆ ಮಾಡಿದೆ ಅನ್ನುವಂಥ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಆಮೇಲೆ ಸಿದ್ದರಾಮಯ್ಯ ಇಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಹಾಗಾದರೆ ಸಿದ್ದರಾಮಯ್ಯನವರು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಸುಮ್ಮನೆ ಕುಳಿತು ಬಿಟ್ಟರೆ ಏನಾಗಬಹುದು? ಆಮೇಲೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿದ ಬಳಿಕ ಅವರ ಮುಖದಲ್ಲಿ ಯಾವುದೇ ಒಂದು ಬದಲಾವಣೆಗಳು ಕೂಡ ಕಾಣದೆ ಇದ್ದರೂ ಕೂಡ ಆಂತರ್ಯದಲ್ಲಿ ಮಾತ್ರ ಆ ಒಂದು ದುಗುಡ, ದುಮ್ಮಾನ ಹಾಗೂ ಒಂದು ಥರ ಮನೋವೇದನೆ ಅವರಲ್ಲಿ ಕಂಡು ಬರ್ತಾ ಇರೋದು ಕೂಡ ಅವರನ್ನು ಹತ್ತಿರದಿಂದ ಬಲ್ಲವರು ಹೇಳ್ತಿರ್ತಕ್ಕಂಥ ಮಾತು. ಹಾಗಾದಾಗ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಹಾಗೂ ಇಲ್ಲದೆ ಇದ್ದಾಗಲೂ ಕೂಡ ಅವರು ಜನಪ್ರಿಯ ನಾಯಕರೇ. ಆ ನಾಯಕತ್ವಕ್ಕೆ ಯಾರೂ ಕೂಡ ಸಾಟಿಯಾಗಿ ಸಮಾನರಾಗಿ ನಿಲ್ಲುವಂಥ ನಾಯಕರು ಕರ್ನಾಟಕದಲ್ಲಿ ಎಲ್ಲ ಪಕ್ಷಗಳಲ್ಲಿ ಕೂಡ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಗಳಲ್ಲಿ, ಅಂದರೆ ಈಗ ಬರ್ತಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರ ಹಾಗೂ 2028ರಲ್ಲಿ ಜರುಗಲಿರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತಾರಾ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಅದು ಅವರ ಮನಸ್ಸಿನಲ್ಲಿ ಏನು ಅಡಗಿದೆಯೋ ಅದು ಈಗ ಹೊರಬರ್ತಾ ಇಲ್ಲ, ಪ್ರಕಟಪಡಿಸ್ತಾ ಇಲ್ಲ ಅವರು ಕೂಡ. ಹಾಗಿರುವಾಗ ಮುಂದೇನಾಗಬಹುದು ಅಂತಂದರೆ ದೆಹಲಿಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೇ ರಾಜ್ಯದಾದ್ಯಂತ ಸುತ್ತಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ 2028ರಲ್ಲಿ ತರುವಂಥ ಗುರುತರವಾದ ಜವಾಬ್ದಾರಿಯನ್ನು ಕೂಡ ನೀಡುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದೆ ಅನ್ನುವಂಥ ಬಲವಾದ ಸುದ್ದಿಗಳು ಕೂಡ ಬಂದಿವೆ. ಹಾಗಿರುವಾಗ ಅವರು ಪ್ರತಿ ತಾಲೂಕಿನಲ್ಲಿಯೂ ಕೂಡ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸಮಾವೇಶಗಳನ್ನು ನಡೆಸಿ ಆ ಸಮಾವೇಶಗಳ ನೇತೃತ್ವವನ್ನು ಕೂಡ ಇವರೇ ವಹಿಸಿ ಸಮಾರಂಭಗಳಲ್ಲಿ ಸಾಕಷ್ಟು ಪ್ರಮಾಣದ, ಅಂದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೇನೂ ಕೊರತಿಲ್ಲ, ಅಹಿಂದ ವರ್ಗಗಳು ಕೂಡ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿಯೇ ಇರ್ತವೆ. ಹಾಗಿರುವಾಗ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬೂತ್ ಮಟ್ಟದಿಂದ ಬಲಪಡಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿಯನ್ನು ಕೂಡ ನೀಡುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಮತ್ತು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಪ್ರಸ್ತಾವನೆಯನ್ನು ಕೂಡ ಕಳಿಸಲಾಗಿದೆ ಅನ್ನುವಂಥ ವಿಚಾರಗಳು ಕೂಡ
ಊಹಾಪೋಹಗಳು ಕೂಡ ಬರ್ತಾ ಇರೋದು ಕೂಡ ಸ್ವಾಭಾವಿಕ. ಹಾಗಾದರೆ ಅಹಿಂದ ನಾಯಕರ ನಿಲುವೇನು? ಅಹಿಂದವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ಪರಿಸ್ಥಿತಿಯಾದರೆ ನಮ್ಮನ್ನು ಕೇಳುವವರಾರು ಅನ್ನುವಂಥ ಒಂದು ಪ್ರಶ್ನಾರ್ಥಕ ಒಂದು ಚಿಹ್ನೆಯಲ್ಲಿ ಅಹಿಂದ ನಾಯಕರು, ಅಹಿಂದ ವರ್ಗದ ಮುಖಂಡರು ಅನಿಸಿಕೊಂಡಿರ್ತಕ್ಕಂಥ ಬಹುತೇಕ ನಾಡಿನಾದ್ಯಂತ ಇರತಕ್ಕಂಥ ಅಹಿಂದ ಸಮುದಾಯದ ಜನ ಮಾತಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಬೂತ್ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ತಂದರೆ ಮತ್ತೆ 2028ರಲ್ಲಿ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಗಳನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡುತ್ತದೆಯೇ ಅನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ನೀಡಿದರೆ ಮಾತ್ರ ಅಹಿಂದ ವರ್ಗಗಳು ಮುಂದಿನ ಸಲ ಸಿದ್ದರಾಮಯ್ಯನವರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಹಾಗೇನಾದರೂ ಆಗದೆ ಹೋದರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಇದೇ ಕೊನೆ ಅನ್ನುವಂಥ ಭಾವನೆಯಲ್ಲಿಯೂ ಕೂಡ ಜನರಿದ್ದಾರೆ ಹಾಗೂ ನಾಯಕರು ಇದ್ದಾರೆ. ಸಿದ್ದರಾಮಯ್ಯನವರ ಒಂದು ಅಧಿಕಾರ ಅವಧಿಯಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಒಂದು ಸಂದರ್ಭದಲ್ಲಿ 75% ಶೇಕಡ 75ರಷ್ಟು ಶಾಸಕರು ಸಿದ್ದರಾಮಯ್ಯನವರ ಪರವಾಗಿಯೇ ಇದ್ದರೂ ಕೂಡ ಅವರಿಂದ ಯಾವುದೇ ಒಂದು ಅಚಾತುರ್ಯ ಕೆಲಸ ಕಾರ್ಯಗಳು ನಡೆಯದೇ ಇದ್ದರೂ ಕೂಡ ಅವರನ್ನು ಅಧಿಕಾರದಿಂದ ಇಳಿಸಿದ್ದೇಕೆ ಅನ್ನುವಂಥ ಮಾತುಗಳು ಕೂಡ ಸಾರ್ವತ್ರಿಕವಾಗಿ ರಾಜಕೀಯ ವಲಯಗಳಲ್ಲಿ ಹಾಗೂ ಅಹಿಂದ ಸಮುದಾಯಗಳಲ್ಲಿ ಕೆಳವರ್ಗದ ಬಹುತೇಕ ಎಲ್ಲರಲ್ಲಿಯೂ ಕೂಡ ಜಿಡ್ಡುಗಟ್ಟಿವೆ ಹಾಗೂ ಅದು ಕೊತ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕೂಡ ನೋಡಿದಾಗ 2028ಕ್ಕೆ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬರುವಂಥ ಯಾವ ಲಕ್ಷಣಗಳೂ ಕೂಡ ಇಲ್ಲ ಅನ್ನುವಂಥ ಭಾವನೆಯಲ್ಲಿ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಏನಾದರೂ ಮಾಡಿ ಮೈ ಕೊಡವಿ ಎದ್ದು ನಿಂತರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಹೈಕಮಾಂಡ್ ಈ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳುತ್ತದೆ ಅನ್ನುವಂಥ ಭರವಸೆಯಲ್ಲಿಯೂ ಕೂಡ ಜನ ಅಂದರೆ ಅಹಿಂದ ವರ್ಗದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಕೂಡ ಇರತಕ್ಕಂಥದ್ದು. ಆಮೇಲೆ ಮುಂದಿನ ಸಂಚಿಕೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಇತ್ತೀಚಿನ ಬೆಳವಣಿಗೆಗಳು ಹಾಗೂ ಮುಂಬರುವ ದಿನಗಳಲ್ಲಿ ಆಗುವಂಥ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ನೋಡಿರಿ. ಹಾಗಿರುವಾಗ ಇವತ್ತಿನ ಮಟ್ಟಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳಿನವರೆಗೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.